ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ, ನಮ್ಮವರು ಇವತ್ತು ಬಾತ್ ಮಾಡ್ತಾಯಿದ್ದಾರಂತೆ. ಹೇಗಿದೆ ಅಂತ ನೋಡೋಣ. ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂತ ಹೇಳೋಕ್ಕಾಗ್ತಾಯಿಲ್ಲ. ಇದು 3ನೇ ಸಲ, ಯಾವತ್ತು ವಿಡಿಯೋ ಮಾಡಿರಲಿಲ್ಲ. ಇದು ಫಸ್ಟ್ ಟೈಮ್ ನೋಡಿ ತಿಳಿಸ್ಕೊ. ಈಗ ಮಸಾಲೆ ಹಾಕ್ಕೊಳ್ತಾ ಇದ್ದಾರೆ. ಏನೇನು ರುಬ್ಬಿರೋದು ಅದರಲ್ಲಿ? ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಆಮೇಲೆ ನೆನೆಸ್ಕೊಂಡಿರೋ ಅಕ್ಕಿನ ಎತ್ತಿ ಇದ್ರೊಳಗೆ ಹಾಕ್ತಾರೆ. ಅದು ಬಾತ್ ಆಗುತ್ತೋ ಇನ್ನೊಂದು ಆಗುತ್ತೋ ದೇವರೇ ಗೊತ್ತಿಲ್ಲ. ಸೂಪರ್ ಬಾತ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನು ಒಟ್ಟಿನಲ್ಲಿ ಆ ಬಾತ್ ಹೆಸರೇನು? ಬಾತ್ ರೆಸಿಪಿ, ಸೂಪರ್ ಬಾತ್ ರೆಸಿಪಿ. ಇದೆ ಅದು ಸಾಂಬಾರ್ ರೆಸಿಪಿ. ಗೊತ್ತೇ ಇಲ್ಲ. ಕೊತ್ತ ಅಂತ ಕುದ್ರೆ ಆಗೋಯ್ತಾ? ಉಪ್ಪು ಹಾಕಿ ಅನ್ನ ಹಾಕಿ ಆಗೋಯ್ತು. ಇದನ್ನೇ ತಿನ್ಬೇಕು ನೀವು ಇವಾಗ. ಏನು ಮಾಡಕ್ಕೆ ಅದು ಬಾತ್ ಅಂತ ಮಾಡಾಕ್ತಾ ಇದೆಯಾ? ಅದೇನಂತ ಗೊತ್ತಿಲ್ಲ, ತಿಂತೀವಿ. ಬಾತ್ ಇದು ಬಾತೇನಾ? ಏನು ಬಾತ್? ಇಲ್ಲ, ಸೂಪರ್ ಬಾತ್. ಟೊಮೆಟೊ ಬಾತ್ ಅಲ್ಲ ಇದು. ಟೊಮೆಟೊ ಬಾತ್ ಅಲ್ಲ, ಒಟ್ನಲ್ಲಿ ಬಾತ್. ಒಟ್ನಲ್ಲಿ ಬಾತ್. ಇವಾಗ ಅಕ್ಕಿನ ಹಾಕ್ಕೊಳ್ತಾ ಇದ್ದಾರೆ. 2.5 ಲೋಟ ಅಕ್ಕಿ ರೈಸ್ ಬಾತ್. ರೈಸ್ ಬಾತು, ಸಾಂಬಾರ್ ಬಾತು ಒಂದು ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಅಭ್ಯಾಸ ಆಗ್ಬಿಟ್ಟಿದೆ. ನನ್ನ ಅಡುಗೆ ಚೆನ್ನಾಗಿಲ್ಲ ಅಂತ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಮಿಸ್ಟರ್ ಚಂದ್ರಕಾಂತ್ ಅವ್ರಿ. ನಾನು ಇನ್ನೂ ಟ್ರೈನಿಂಗಲ್ಲಿದ್ದೀನಿ, ಆದರೂ ಸಖತ್ತಾಗಿ ಮಾಡ್ತೀನಿ. ಮುಚ್ಚಿ ಇದಕ್ಕೆ ಉಪ್ಪು ಕೂಡ ಹಾಕಿದ್ದೀವಿ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ಬಿಟ್ಟು ಮುಚ್ಚಿದ್ರೆ ಇನ್ನು 2 ಮಿನಿಟ್ಸಲ್ಲಿ ನಮ್ಮ ಕೊತ್ತ ರೈಸ್ ಬಾತ್ ರೆಡಿ. ನೋಡಿ ಫ್ರೆಂಡ್ಸ್, ಬಾತ್ ಫೈನಲಿ ಆಗಿದೆ. ಟೇಸ್ಟ್ ಹೇಗಿದೆ ನೋಡಬೇಕು. ಓಕೆ, ಬಾಯ್. ಗಮ್ ಮಾತ್ರ ಚೆನ್ನಾಗಿ ಬರ್ತಾ ಇದೆ. ಕಮಲ ಮೋನಿಶಾ ಮಾಡಿರೋ ಸೂಪರ್ ಬಾತ್ ರೆಸಿಪಿ.